ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ನಾನಿಲ್ಲಿ ಜಾನುನ ಕರ್ಕೊಂಡು ಹಾಸ್ಪಿಟಲಿಗೆ ಹೊರಟಿದ್ದೀನಿ. ಬಿಕಾಸ್ ಅವಳ ಕಾಲಿಗೆ ಜೇನು ಕಚ್ಬಿಟ್ಟಿದೆ. ಅದಕ್ಕೆ ನಾನಿಲ್ಲಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಅಲ್ಲಿ ಮಕ್ಕಳ ಡಾಕ್ಟ್ರು, ನಮ್ಮೂರಲ್ಲಿ ಮಕ್ಕಳ ಡಾಕ್ಟ್ರು ಇರಲಿಲ್ಲ, ಟ್ರಾನ್ಸ್ಫರ್ ಆಗಿದ್ದಾರಂತೆ. ಹಾಗಾಗಿ ನಾನು ಅಲ್ಲಿ ಹೋಗಿ ರಿಟರ್ನ್ ಆಗಿ ಮತ್ತೆ ಈಗ ಬೇರೆ ಕಡೆ ಜನರಲ್ ಫಿಸಿಷಿಯನ್ ಹತ್ರ ಕರ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಹೇಗೆ ಬಾತ್ಕೊಂಡ್ಬಿಟ್ಟಿದೆ. ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಪಾಪನ ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಜಾನುನ. ಅವಳು ತುಂಬ ಸುಸ್ತಾಗಿದ್ಲಲ್ಲ. ಏನು ಗೊತ್ತಾ, ಅದು ಜೇನು ಕಚ್ಚಿದೆ ಅಂತ ಹೇಳಿದ್ನಲ್ಲ, ಅದು ನಮ್ಮ ಮನೆ ಒಳಗಡೆ ಜೇನು ಕಚ್ಚಿದ್ಯಾ. ನಾವೇನು ಆ ಕಡೆ ಜಾಸ್ತಿ ಏನು ಓಡಾಡಲ್ಲ, ಮಕ್ಕಳನ್ನೂ ಏನು ಕಳಿಸ್ತಾ ಇರಲಿಲ್ಲ. ಅದು ವಾಶ್ರೂಮಿಗೆ ಅಂತೇಳಿ, ಅಂದರೆ ಮುಖ ತೊಳ್ಸೋಣ ಅಂತೇಳಿ ಕರ್ಕೊಂಡು ಹೋದೆ ಜಾನುನ. ಅವಳು ಮಿಸ್ ಆಗಿ ತೊಳೆದ್ಬಿಟ್ಲು. ಅಂದರೆ ಅದು ನಡ್ಕೊಂಡು ಬರ್ತಿದ್ಲಲ್ಲ, ಅದು ಕಾಲ ಹತ್ರ ತುಳಿದ್ಬಿಟ್ಟಿದ್ದಾಳೆ, ಅದು ಕಚ್ಚಿಬಿಟ್ಟಿದೆ. ಒಂದೇ ಜೇನು ಕಚ್ಚಿದ್ದು. ಅದನ್ನು ಮುಳ್ಳಿರುತ್ತಲ್ಲ, ಅದನ್ನು ಕಿತ್ತಿ ನಾನು ಸುಣ್ಣ ಹಚ್ಚಿದೆ, ಬೇಗನೆ ಹಚ್ಚಿದೆ. ಆದರೂ ಅದು ತುಂಬ ಒಂದಿನ ಬಿಡು, ಸ್ವೆಲ್ಲಿಂಗ್ ಸ್ವಲ್ಪ ಬಂತಾ, ಬಿಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಬಿಫೋರ್ ಕೂಡ ಕಚ್ಚಿತ್ತದು ಜೇನು. ಅವಾಗ ಏನೂ ಆಗಿರಲಿಲ್ಲ ಅವಳಿಗೆ. ಆ ಥರ ಸ್ವೆಲ್ಲಿಂಗ್ ಬರೋದು, ಬಾವಾಗೋದು, ನೋವು, ಕಡಿತ ಆ ಥರ ಎಲ್ಲ ಏನೂ ಹೇಳಿರಲಿಲ್ಲ. ಹಾಗಾಗಿ ಇದು ಹೋಗುತ್ತೆ ಅಂತ ನಾನು ಅಂದ್ಕೊಂಡು ಸುಮ್ಮನಾದೆ. ಅದು ಕಚ್ಚಿ ಬೆಳಗ್ಗೆ 7 ಗಂಟೆಗೆ ಕಚ್ಚಿದ್ದು, ಸಂಜೆ ಅಷ್ಟರಲ್ಲಿ ಸ್ವಲ್ಪ ಬಾದ್ಕೊಳ್ತು. ಬಿಡು ಅಂದರೆ ಅವಳು ಆ್ಯಕ್ಟಿವ್ ಆಗಿದ್ಲು, ಚೆನ್ನಾಗೇ ಇದ್ಲು, ಆಟ ಆಡ್ಕೊಂಡು ಆ್ಯಕ್ಟಿವ್ ಆಗೇ ಇದ್ಲ. ಸರಿ, ಏನಾಗಿರಲ್ಲ ಅಂತೇಳಿ ನಾನು ಸುಮ್ಮನಾದೆ. ಮಲ್ಕೊಂಡು ಮಧ್ಯರಾತ್ರಿ 1 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ಲವಳು. ಅವಳಿಗೆ ಎಚ್ಚರ ಆಗಿ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಅಳ್ಕೊಂಡು ಮಮ್ಮಿ ಕಾಲು ಉರಿ ಅಂದ್ಕೊಂಡು ಅಳ್ತಾನೆ ಇದ್ಲು. ನನಗಂತೂ ತುಂಬ ಬೇಜಾರಾಗೋಯ್ತು. ಎಷ್ಟು ಅಂದರೆ ಅವಳು ನಿದ್ದೆ ಮಾಡಿಲ್ಲ, ನಾನು ನಿದ್ದೆ ಮಾಡಿಲ್ಲ, ಅಷ್ಟು ಅಳ್ತಾ ಇದ್ಲು. ನಮ್ಗೆ ಫಸ್ಟಿಗೆ ಯಾವಾಗ ಬೆಳಕರಿಯುತ್ತೋ, ಬೆಳಗ್ಗೆ ಯಾವಾಗ ಆಗುತ್ತೋ, ಯಾವಾಗ ನಾನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನೋ ಅಂತ ಹೇಳಿ ಅನ್ನಿಸ್ಬಿಡ್ತು. ನಂಗೆ ಅಷ್ಟು ಬೇಜಾರಾಗ್ಬಿಡ್ತು. ಇನ್ನೊಂದು, ಇವಾಗ ಮೆಡಿಸನ್ ಎಲ್ಲ ಕೊಟ್ಟರಲ್ವಾ, ಕೊಟ್ಟಮೇಲೆ ಅವರು ಏನು ಹೇಳಿದ್ದಾರೆ ಅಂದರೆ ಅಬ್ಸರ್ವೇಷನಲ್ಲಿ ಇರಲಿ ಅಂತ ಬೇರೆ ಹೇಳಿದ್ದಾರೆ. ಇವಾಗ ಮೆಡಿಸನ್ ಹಾಕಿದ್ದೀನಿ, 1 ಗಂಟೆಗೆ ಮೆಡಿಸನ್ ಹಾಕಿದ್ದು, ಈಗ 3 ಗಂಟೆ ಆಯಿತು. ಸ್ವೆಲ್ಲಿಂಗ್ ಕಡಿಮೆ ಆದರೆ ಆಯಿತು, ಇಲ್ಲ ಅಂದರೆ ಮತ್ತೆ ನೀವು ಬೇರೆ ಕಡೆ ಮಕ್ಕಳ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಈಗ ಒಂಚೂರು ಪರವಾಗಿಲ್ಲ, ಅದು ಸ್ವಲ್ಪ ಪರವಾಗಿಲ್ಲ, ಕಾಲು ಸ್ವೆಲ್ಲಿಂಗ್ ಕಡಿಮೆ ಆಗಿದೆ, ಹಾಗಾಗಿದ್ದೀನಿ. ಇಲ್ಲಾಂದರೆ ಮಕ್ಕಳ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮಕ್ಕಳ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಅಂದರೆ 100%ಅಲ್ಲಿ 1% ಅಷ್ಟೇ ಕಡಿಮೆ ಆಗಿದೆ ಅನ್ನೋ ಫೀಲ್. ಅಂದರೆ ನನಗೆ ಆ ಥರ ಏನು ಅನ್ನಿಸ್ತಿಲ್ಲ. ಅತ್ತೆ ಎಲ್ಲ ಹೇಳ್ತಾ ಇದ್ದಾರೆ, ಪ್ರೇಮಮ್ಮ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಹಂಗೇನಾರು ಆಯಿತು ಅಂದರೆ. ಏನು ಗೊತ್ತಾ, ನಮಗೂ ಕಚ್ಚಿತ್ತು, ನನಗೂ ಕಚ್ಚಿತ್ತು, ಕಾಲಿಗೆ ಕಚ್ಚಿತ್ತಾ, ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಬಂದು ಮತ್ತೆ ಅದು ಕಡಿಮೆ ಆಯಿತು. ಇವತ್ತು ಬೆಳಗ್ಗೆ ಕಚ್ಚಿದ್ರೆ, ಈಗ ಎಕ್ಸಾಂಪಲ್ ಈಗ 7 ಗಂಟೆ ಕಚ್ಚಿದ್ರೆ ಬೆಳಗ್ಗೆ 7 ಗಂಟೆಗೆ, ನಾಳೆ ಬೆಳಗ್ಗೆ 7 ಗಂಟೆಗೆಲ್ಲ ಅದು ಕಡಿಮೆ ಆಗಿಬಿಟ್ಟಿತ್ತು. ಏನೋ ಆ ಥರ ಉರಿ ಆಗಲಿ ಕಡಿತ ಆಗಲಿ ಆ ಥರ ಏನಿರಲಿಲ್ಲ, ಲೈಟಾಗಿ ಕಡಿತಿತ್ತು. ಅಂದರೆ ಮಾರನೇ ದಿನಕ್ಕೆ ಒಂದು ಸ್ವಲ್ಪ ಕಡಿತ ಅನ್ನಿಸ್ತಿತ್ತು, ಅದು ಬಿಟ್ಟರೆ ಮತ್ತೇನು ಅಷ್ಟೊಂದೆಲ್ಲ ಕಡಿತ ಏನು ಆಗ್ತಿರ್ಲಿಲ್ಲ. ಬಟ್ ನಮ್ಮ ಜಾನುಗಂತೂ ತುಂಬ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು. ನನಗಂತೂ ಪಾಪ, ಆ ಮಗುಗೆ ನಡೆಯೋಕ್ಕಾಗ್ತಿಲ್ಲ, ಏನೂ ಇಲ್ಲ, ಎಳೆ ಮಗು, ಏನು ಗೊತ್ತಾಗುತ್ತೆ. ತುಂಬ ಬೇಜಾರಾಗೋಯ್ತು. ಮತ್ತು ಕಚ್ಚಿದ್ದು ಒಂದೇ ಜೇನು. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ, ಇದು ಒಂದು ಜೇನು ಕಚ್ಚಿರಲ್ಲ, 2-3 ಜೇನು ಕಚ್ಚಿರ್ಬೋದು ಅಂತೆಲ್ಲ ಹೇಳಿದ್ರ. ಇಲ್ಲ, ಅವಳಿಗೆ ಒಂದೇ ಜೇನು ಕಚ್ಚಿದ್ದು. ಆದ್ರೆ ನಾನೇ ನೋಡಿದ್ನಲ್ಲ, ಅದು ಮುಳ್ಳು ಇರುತ್ತಲ್ವಾ, ಕೋಲ್ ಜೇನು ಅಂತಾರಲ್ಲ, ಹಾಗಾಗಿ ಏನೂ ಆಗಲ್ಲ ಅಂತಲೂ ಹೇಳಿದ್ರು. ಅದು ಇವಾಗ ಜೇನು ಮನೆಯೊಳಗೆ ಸಾಮಾನ್ಯವಾಗಿ ಮನೆಯೊಳಗಡೆ ಜೇನು ಕಟ್ಟಲ್ಲ ಅಂತೆ. ಅದು ಕಟ್ಟಿದ್ರೆ ಒಳ್ಳೇದಕ್ಕೆ ಅಂತ ಹೇಳಿದ್ರ. ಸರಿ ಬಿಡು, ಒಳ್ಳೇದಕ್ಕೆ ಅಂದಾಗ ನಾವೇನಕ್ಕೆ ಅದನ್ನು ತೆಗ್ಸೋದು ಬೇಡ ಅಂತೇಳಿ ಸುಮ್ಮನಾಗಿದ್ವಿ. ನೋಡಿದ್ರೆ ಇವಾಗ ಎಲ್ರಿಗೂ ಕಚ್ತಾ ಇದೆ. ನಿಂತೀನಿ ಇವಾಗ. ನಾವೇನೋ ದೊಡ್ಡವರು ತಡ್ಕೊಳ್ತೀವಿ, ಬಟ್ ಮಕ್ಕಳು ತಡ್ಕೊಳ್ತಾರ ಹೇಳಿ. ನನಗಂತೂ ಅದೇ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು. ಇವಾಗ ಅದೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ. ಈಗ ಒಂಚೂರು ಪರವಾಗಿಲ್ಲ, ಆ್ಯಕ್ಟಿವ್ ಆಗಿದ್ದಾಳೆ. ಅದೇ ನೆನ್ನೆನೂ ಹಿಂಗೆ ಇದ್ದಿದ್ದವಳು, ಫುಲ್ ಆ್ಯಕ್ಟಿವ್ ಆಗಿದ್ಲು, ಆರಾಮಾಗಿ ಆಟ ಆಡ್ಕೊಂಡು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಂತೇಳಿ ಓಡಾಡ್ಕೊಂಡು ಆಟಾಡ್ಕೊಂಡಿದ್ಲಾ. ಹಾಗಾಗಿ ಅವಳಿಗೆ ಏನೂ ಆಗಿರಲ್ಲ. ಹಂಗೇನಾರು ಇದ್ರೆ ಗೊತ್ತಾಗ್ತಿತ್ತಲ್ವ ಅಂತೇಳಿ ನಾನು ಸುಮ್ಮನಾದೆ. ನೋಡಿದ್ರೆ ನೈಟ್ ಅಂತೂ ಮಲ್ಗೇ ಇಲ್ಲ. 1 ಗಂಟೆಗೆ ಎಚ್ಚರ ಆಗಿ ಮಲ್ಗೇ ಇಲ್ಲ. ನೈಟೆಲ್ಲ ತುಂಬ ಒದ್ದಾಡ್ಬಿಟ್ಲು. ತುಂಬ ಬೇಜಾರಾಗಾಯಿತು ನನಗಂತೂ. ಪಾಪ ಅನ್ನಿಸ್ಬಿಡ್ತು. ನಾವೇ ದೊಡ್ಡವರ, ನಾವೇ ತಡ್ಕೊಳ್ಳಲ್ಲ, ನಿಮ್ಮ ಮಕ್ಳಿಗೆ ಹೇಗೆ ಹೇಳಿ, ಪಾಪ ಅಲ್ವಾ. ಜನ ಆರಾಮಿದ್ಯಾ ಇವಾಗ? ಓಕೆನಾ? ಹಿಂಗೆ ಮಾಡೋದವಳು, ಹಿಂಗೆ ನಾಟಕ ಮಾಡ್ಕೊಂಡಿರ್ತಾಳ. ಸರಿ ಆಯಿತು, ಆರಾಮಾಗಿದ್ದಾಳೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿದ್ರೆ ಹಿಂಗಾಗಿರುತ್ತೆ ಪಾಪ.
ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮತ್ತೆ ಮಕ್ಕಳ ಡಾಕ್ಟ್ರ್ ಹತ್ರ ಅಂದರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ, ಪೀಡಿಯಾಟ್ರಿಕ್ ಹತ್ರ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಜಾನುಗೆ ಕಾಲು ನೋವು ಕಡಿಮೆ ಆಗಲಿಲ್ಲ, ಹಾಗೆ ಬಾವು ಇತ್ತಲ್ವ ಅದು ಕಡಿಮೆ ಆಗ್ತಿಲ್ಲ ಸ್ವೆಲ್ಲಿಂಗು, ಹಾಗಾಗಿ ಮತ್ತೆ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ಸಂಜೆ ಒಂದು 5 ಗಂಟೆ ಆಗಿದೆ ಇವಾಗ. ಹಾಗಾಗಿ ನಾವು ಇವಾಗ ಕರ್ಕೊಂಡು ಹೊರಟ್ವಿ. ಮತ್ತು ಮಕ್ಕಳ ಡಾಕ್ಟರ್ ಹತ್ರನೇ ತೋರಿಸ್ಕೊಂಡು ಬಂದರೆ ನಮಗೂ ಒಂದು ಸಮಾಧಾನ ಆಗುತ್ತೆ. ಅವರು ಬೇರೆ ಮೆಡಿಸನ್ ಕೊಡ್ತಾರೆ. ಇವಾಗ ಅದೆಲ್ಲ ನಂಜು ಅಂತ ಹೇಳ್ತಾರಲ್ವ, ಜೇನು ಕಚ್ಚಿದ್ರೆ ಅದೆಲ್ಲ ಯಾಕೆ ರಿಸ್ಕ್ ಬೇಡ ಅಂಥೇಳಿ ನಾವು ಇವಾಗ ಹೊರಟಿದ್ದೀವಿ. ಹಾಗೆ ಇವಾಗ ಸಂಜೆ ಬೇರೆ ಆಯಿತು, ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ, ಮಳೆ ಹನಿನೂ ಬೀಳ್ತಾ ಇತ್ತು. ಆದರೂ ಹೊರಟ್ವಿ, ಹೋಗಿ ಪಾಪುನ ತೋರಿಸಿದ್ವಿ, ಅಂದರೆ ಪೀಡಿಯಾಟ್ರಿಕ್ ಹತ್ರ ತೋರಿಸ್ಕೊಂಡು ಬಂದ್ವಿ. ಅವರು ಡಾಕ್ಟ್ರು ಒಂದು ಸಿರಪ್ಪು, ಅಂದರೆ ನಂಜಾಗಬಾರ್ದು ಅಂತ ಸಿರಪ್ ಕೊಟ್ಟಿದ್ದಾರೆ. ಹಾಗೆ ಅದು ಸ್ವೆಲ್ಲಿಂಗ್ ಬಾತ್ಕೊಂಡಿತ್ತಲ್ಲ ಕಾಲು, ಅದು ಕಡಿಮೆ ಆಗಲಿ ಅಂತೇಳಿ ಒಂದು ಆಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ತೊಗೊಂಡು ಬಂದ್ವಿ. ಹಾಗೆ ಇನ್ನೊಂದು ಕಡೆ ಬಂದಿದ್ದೀವಿ ನಾವು ಹಾಸ್ಪಿಟಲಿಗೆ. ಯಾಕೆ ಅಂದರೆ ನಮ್ಮ ಸರ್ಸು ಇದ್ದಾಳಲ್ಲ, ಸರ್ಸುಗೆ ಇವತ್ತು ಡೆಲಿವರಿ ಆಗಿದೆ. ಹಾಗಾಗಿ ಪಾಪುನ ಮತ್ತು ಸರ್ಸುನ ಇಬ್ಬರನ್ನ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ. ಪಾಪು ಆಗಿದೆಯಲ್ಲ, ಅವಳಿಗೆ ಇವತ್ತು ಬೇಬಿ ಬಾಯ್ ಆಗಿದೆ. ಪಾಪುನು ಕ್ಯೂಟ್ ಆಗಿದ್ದಾನೆ. ಹಾಗೆ ಅವಳು ಇವಾಗ ಆರಾಮಾಗಿದ್ದಾಳೆ, ಸ್ವಲ್ಪ ಪರವಾಗಿಲ್ಲ. ಐ ಹೋಪ್ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.